ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಪರೋಪಕಾರವೇ ಪರಮೋದ್ಧಾರ ಎಂಬ ಮಾತಿನಂತೆ ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ರಿಜಿಸ್ಟರ್ಡ್ ಕಳೆದ 4 ವರ್ಷಗಳಿಂದ ಸಮಾಜದ ಅಶಕ್ತರ ನೆರವಿಗೆ ಸ್ಪಂದಿಸಿ ಸುಮಾರು 30 ಲಕ್ಷಕ್ಕಿಂತಲೂ ಅಧಿಕ ಮೊತ್ತದ ನೆರವನ್ನು 33 ಯೋಜನೆಗಳನ್ನು ಆರ್ಥಿಕವಾಗಿ ಹಾಗೂ ಸೇವೆಯ ಮೂಲಕ ಅಸಹಾಯಕರಿಗೆ ಸಹಾಯ ಹಸ್ತವನ್ನು ನೀಡಲಾಗಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ಇಂದಿನ ಚಾರಿಟಿ ಟ್ರೋಫಿ 2025ರ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನೆಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಇದರ ನಿಯೋಜಿತ ಆಡಳಿತ ನಿರ್ದೇಶಕರಾಗಿರುವ ವಂದನೀಯ ಸ್ವಾಮಿ ಫೌಸ್ಟಿನ್ ಲೋಬೋರವರು ಉದ್ಘಾಟಕರಾಗಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಅತಿಥಿಯಾಗಿ ಟ್ರೋಫಿ ಅನಾವರಣ ಮಾಡಲಿರುವ ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ರಿಜಿಸ್ಟರ್ಡ್ ಇದರ ಸ್ಥಾಪಕ ಅಧ್ಯಕ್ಷರಾದ ಜೋಸೆಫ್ ಪೌಲ್ ಲೋಬೋ ಹಾಗೂ ಕ್ವೀನ್ ಮೇರಿ ಡೆಕೋರೇಟರ್ಸ್ ರಾಣಿಪುರ ಇದರ ಸನಿಲ್ ಡಿಸೋಜಾ ಇವರನ್ನು ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ರಿಜಿಸ್ಟರ್ಡ್ ಸಂಸ್ಥೆಯ ಅಧ್ಯಕ್ಷರಾದ ಫೆಲಿಕ್ಸ್ ಮೊಂತೇರೋ, ಉಪಾಧ್ಯಕ್ಷರಾದ ಜೆರಾಲ್ಡ್ ಡಿಸೋಜಾ, ಪ್ರಧಾನ ಕಾರ್ಯದರ್ಶಿ ಆಲ್ವಿನ್ ಡಿಸೋಜಾ, ಸಹ ಕಾರ್ಯದರ್ಶಿ ರಾಜೇಶ್ ಪಿಂಟೋ, ಕೋಶಾಧಿಕಾರಿ ಟೈಟಸ್ ಡಿಸೋಜಾ, ಚಾರಿಟಿ ಟ್ರೋಫಿ 2025ರ ಸಂಯೋಜಕರಾದ ಜೀವನ್ ಫೆರಾವೋ, ಸಹ ಸಂಯೋಜಕರಾದ ಹೆರಾಲ್ಡ್ ಅಲ್ಬೂಕರ್ಕ್ ಹಾಗೂ ರೂಡಿ ಡಿಸೋಜಾ ಇವರು ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಚಾರಿಟಿ ಟ್ರೋಫಿ 2025ರ ಯಶಸ್ವಿಗಾಗಿ ಭಕ್ತಿಗೀತೆಯ ಮೂಲಕ ದೇವರ ಕೃಪೆಯನ್ನು ಬೇಡೋಣ. ತಮಗೆಲ್ಲರಿಗೂ ಈ ಶುಭ ಮುಂಜಾನೆಯ ನಮನಗಳು. ಚಾರಿಟಿ ಟ್ರೋಫಿ 2025ರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸಲು ನಾನು ಇಚ್ಛಿಸುತ್ತೇನೆ. ಫಸ್ಟ್ ಕೊರಿಂಥಿಯನ್ ಅಧ್ಯಾಯ 10:31 ಹೇಳುತ್ತದೆ, ನೀನು ಏನನ್ನಾದರೂ ಮಾಡು, ಅದನ್ನು ದೇವರ ಮಹಿಮೆಗಾಗಿ ಮಾಡು. ಹೌದು, ಕಳೆದ 4 ವರ್ಷಗಳಿಂದ ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ಸಮಾಜದ ಅಶಕ್ತರ ಬಾಳಿಗೆ ತನ್ನ ಕೈಲಾದ ಸೇವೆಯನ್ನು ಮಾಡುತ್ತಾ ಇಂದಿಗೆ 4 ವರ್ಷಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಅಶಕ್ತ ಬಂಧು ಬಾಂಧವರ ಕನ್ನಡ ಸ್ವತಂತ್ರ ರೀತಿಯಲ್ಲಿ ಅವರಿಗೆ ಉತ್ತಮವಾದ ಒಂದು ಆಧಾರ ಸ್ತಂಭವಾಗಿ ನಿಲ್ಲಬೇಕೆಂಬ ಬಯಕೆಯಿಂದ ಈ ತಪಸ್ಸು ಕಾಲದ ಯೋಜನೆಯಾಗಿ ಚಾರಿಟಿ ಟ್ರೋಫಿ 2025 ನಾವು ಇಂದು ಆಯೋಜಿಸಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುವ ಹಾಗೂ ಈ ಕ್ರೀಡಾ ಪಂದ್ಯದ ಉದ್ಘಾಟಕರಾಗಿರುವ ವಂದನೀಯ ಸ್ವಾಮಿ ಫೌಸ್ಟಿನ್ ಲೂಕಸ್ ಲೋಬೋ, ನಿಯೋಜಿತ ಆಡಳಿತ ನಿರ್ದೇಶಕರು ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಇವರಿಗೆ ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ಹಾಗೂ ಕ್ವೀನ್ ಮೇರಿ ಡೆಕೋರೇಟರ್ಸ್ ರಾಣಿಪುರ ಈ 2 ಸಂಸ್ಥೆಯ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಸಂಚಾಲಕರಾದ ಜೀವನ್ ಪೆರವರವರು ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ವೆಲ್ಫೇರ್ ಅಸೋಸಿಯೇಷನ್ ಇದರ ಸ್ಫೂರ್ತಿಯ ಚಿಲುಮೆ ಹಾಗೂ ಮಾದರಿಯಾಗಿ ಸಂಘಟನೆ ಮುನ್ನಡೆಸಿ ಸ್ಥಾಪಕ ಅಧ್ಯಕ್ಷರಾಗಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜೋಸೆಫ್ ಪೌಲ್ ಲೋಬೋರೋ ಇಂದು ಈ ಕ್ರೀಡಾ ಪಂದ್ಯಾಟದ ಟ್ರೋಫಿಯನ್ನು ಅನಾವರಣ ಮಾಡಲಿದ್ದಾರೆ. ಅವರಿಗೆ ನಾನು ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ಹಾಗೂ ಕ್ವೀನ್ ಮೇರಿ ಡೆಕೋರೇಟರ್ಸ್ ಪರವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ಸಂಘಟನೆ ಪ್ರಧಾನ ಕಾರ್ಯದರ್ಶಿಯಾದ ಆಲ್ವಿನ್ ಡಿಸೋಜರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಸಂಘ ಜೆರಾಲ್ಡ್ ಡಿಸೋಜಾ, ಪ್ರಧಾನ ಕಾರ್ಯದರ್ಶಿ ಆಲ್ವಿನ್ ಡಿಸೋಜಾ, ಕೋಶಾಧಿಕಾರಿ ಟೈಟಸ್ ಡಿಸೋಜಾ, ಚಾರಿಟಿ ಟ್ರೋಫಿ 2025ರ ಸಂಯೋಜಕರಾದ ಹಾಗೂ ಆಂತರಿಕ ಲೆಕ್ಕ ಪರಿಶೋಧಕರಾದ ಜೀವನ್ ಫೆರಾವೋ, ಸಹ ಸಂಚಾಲಕರಾದ ಹಾಗೂ ಯೋಜನಾ ಸಂಯೋಜಕರಾದ ಹೆರಾಲ್ಡ್ ಅಲ್ಬುಕರ್ಕ್, ಕೋರ್ ಕಮಿಟಿ ಸದಸ್ಯರಾದ ಸಿರಿಲ್ ಡಿಸೋಜಾ ಹಾಗೂ ಚಾರಿಟಿ ಟ್ರೋಫಿ 2025ರ ಸಹ ಸಂಚಾಲಕರ ರೂಡಿ ಡಿಸೋಜಾ, ಸಂಘಟನೆಯ ಸಹ ಕಾರ್ಯದರ್ಶಿಯಾದ ರಾಜೇಶ್ ಪಿಂಟೋ ಇವರನ್ನು ನಾನು ಇಂದಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಮಾಧ್ಯಮ ಮಿತ್ರರಾದ
ಅರೀಫ್ ಕಲ್ಗಟ್ಟ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ಹಾಗೂ ಆಲ್ಫಾ ಸ್ಪೋರ್ಟ್ಸ್ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಇಲ್ಲಿ ಹಾಜರಿರುವ ಕ್ರೀಡಾಭಿಮಾನಿಗಳಿಗೆ ನಾವು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಸರ್ವಶಕ್ತ ದೇವರಲ್ಲಿ ಅವರ ಕೃಪೆಯನ್ನು ಬೇಡುತ್ತಾ ತಮಗೆಲ್ಲರಿಗೂ ಮಗದೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು. ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಶ್ರೀ ಫೆಲಿಕ್ಸ್ ಮೊಂತೇರೋ ತಮಗೂ ತುಂಬು ಹೃದಯದ ಸ್ವಾಗತ. ಚಾರಿಟಿ ಟ್ರೋಫಿ 2025 ಪಂದ್ಯಾಟದ ಟ್ರೋಫಿ ಅನಾವರಣ ಕಾರ್ಯಕ್ರಮ ಇದೀಗ ನಡೆಯಲಿದೆ. ಈ ಕಾರ್ಯಕ್ರಮದ ಅತಿಥಿಯಾಗಿರುವ ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ರಿಜಿಸ್ಟರ್ಡ್ ಇದರ ಸ್ಥಾಪಕ ಅಧ್ಯಕ್ಷರಾದ ಜೋಸೆಫ್ ಪೌಲ್ ರೋಬೋರವರು ವೇದಿಕೆಯಲ್ಲಿರುವ ಇತರ ಅತಿಥಿ ಗಣ್ಯರೊಂದಿಗೆ ಟ್ರೋಫಿ ಅನಾವರಣ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ಪಾಲ್ಗೊಂಡ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಚಾರಿಟಿ ಟ್ರೋಫಿ 2025 ಉದ್ಘಾಟಕರಾದ ವಂದನೀಯ ಸ್ವಾಮಿ ಫೌಸ್ಟಿನ್ ಲೋಬೋರವರು ಉದ್ಘಾಟನಾ ಸಂದೇಶನವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ಇದರ ಅಧ್ಯಕ್ಷರಾಗಿರುವ ಶ್ರೀಮಾನ್ ಫೆಲಿಕ್ಸ್ ಮೊಂತೇರೋ, ಅದೇ ರೀತಿ ಕ್ವೀನ್ ಮೇರಿ ಡೆಕೋರೇಟರ್ಸ್ ಮತ್ತು ಇವೆಂಟ್ಸ್ ಇದರ ಮಾಲಕರಾಗಿರುವ ಕ್ವೀನ್ ಮೇರಿ ಮಿಸ್ಟರ್ ಸನಿಲ್ ಡಿಸೋಜಾ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಂದು ಈ ಕಾರ್ಯಕ್ರಮ ನೋಡ್ತಾ ಇರುವಾಗ ಬಹಳ ಸಂತೋಷ ಆಗ್ತಾ ಇದೆ. ಇದರ ಉದ್ದೇಶ ಬಹಳ ಒಳ್ಳೆಯದಿದೆ. ಆಟ ಆಡುವುದಾದರೂ ಆಟಕ್ಕೆ ಉದ್ದೇಶ ಭಾರಿ ಒಳ್ಳೆಯ ಉದ್ದೇಶ ಮತ್ತು ಮೌಲ್ಯಾಧಾರಿತ ಉದ್ದೇಶ. ನಮ್ಮ ಸಮಾಜದಲ್ಲಿ ಯಾರು ದೀನದಲಿತರಿದ್ದಾರೆ, ಬಡಬಗ್ಗರಿದ್ದಾರೆ, ಯಾರಿಗೆ ಇತರರ ಸಹಾಯ ಬೇಕು ಅಂಥವರಿಗೆ ಸಹಾಯ ಹಸ್ತ ನೀಡುವ ಈ ಉದಾರ ಮನಸ್ಸು ನಿಜವಾಗಿಯೂ ಶ್ಲಾಘನೀಯ. ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ಮತ್ತು ಕ್ವೀನ್ ಮೇರಿ ಡೆಕೋರೇಟರ್ಸ್ ಮತ್ತು ಇವೆಂಟ್ಸ್ ರಾಣಿಪುರ ಇವರ ಈ ಸಾಧನೆಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಇಂದಿನ ಈ ಕಾರ್ಯಕ್ರಮ ಉದ್ಘಾಟಿಸಲಾಗಿದೆ ಎಂದು ಘೋಷಿಸುತ್ತೇನೆ. ಮತ್ತು ಈ ಸಂದರ್ಭದಲ್ಲಿ 2 ಮಾತುಗಳನ್ನು ನಿಮ್ಮಲ್ಲಿ ಹೇಳಲು ಇಚ್ಛಿಸ್ತೇನೆ. ಒಂದು, ಕ್ರೀಡೆಗೆ 2 ಉದ್ದೇಶಗಳು. ಒಂದು, ಮನೋರಂಜನೆ. ಕ್ರೀಡೆಯ ಮೂಲಕ ಮನೋರಂಜನೆ ಖಂಡಿತವಾಗಿ ಲಭಿಸುತ್ತದೆ. ನಮ್ಮ ದೈನಂದಿನ ಜೀವನದಿಂದ ಸ್ವಲ್ಪ ಕ್ರೀಡೆಯ ಕಡೆಗೆ ನಾವು ಹೋದಾಗ ಆ ಕ್ರೀಡೆಯಲ್ಲಿ ನಮ್ಮ ಭಾಗವಹಿಸುವಿಕೆಯಿಂದ ನಮ್ಮ ಮನಸ್ಸಿಗೆ ಉಲ್ಲಾಸ, ಸಂತೋಷ, ಮನೋರಂಜನೆ ಸಿಗ್ತಾ ಇದೆ. ಇದು ಒಂದು ಉದ್ದೇಶ. ಅದರ ಜೊತೆಗೆ ಕ್ರೀಡೆ ನಮಗೆ ವ್ಯಾಯಾಮವನ್ನು ನೀಡ್ತಾ ಇದೆ. ಈ ವ್ಯಾಯಾಮ ಕೂಡ ನಮ್ಮ ಆರೋಗ್ಯಕ್ಕೆ ಅತ್ಯುತ್ತಮ ಅಗತ್ಯವಾಗಿದೆ. ಈ ವ್ಯಾಯಾಮ ನಮಗೆ ಸಿಗುವುದು ನಿಜವಾಗಿಯೂ ಅಗತ್ಯ, ದಿನನಿತ್ಯವೂ ಇದು ಅಗತ್ಯ. ಆದರೆ ಈ ವಿಶೇಷ ರೀತಿಯಲ್ಲಿ ಕ್ರೀಡೆಗಳನ್ನು ಏರ್ಪಡಿಸಿದಾಗ ಇವುಗಳ ಮೂಲಕ ನಮಗೆ ವ್ಯಾಯಾಮದ ಅಗತ್ಯತೆಯನ್ನು ತೋರ್ಪಡಿಸುವ ಒಂದು ವಿಷಯ ನಡೀತಾ ಇರ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಈ ಕ್ರಿಕೆಟ್ ಮ್ಯಾಚನ್ನು ಇಲ್ಲಿ ಸಂಘಟಿಸಲಾಗಿರುವಾಗ ತಮಗೆಲ್ಲರಿಗೂ ಉತ್ತಮ ಮನೋರಂಜನೆ ಸಿಗಲಿ. ಅದರ ಜೊತೆಗೆ ಕ್ರೀಡಾ ಮನೋಭಾವದಿಂದ ಇಲ್ಲಿ ಆಡಿ ಎಲ್ಲರೂ ಉತ್ತಮವಾಗಿ ಇನ್ನು ಮುಂದೆ ಜೀವನದಲ್ಲಿ ಒಬ್ಬರಿಗೂ ಸಹಾಯ ಮಾಡಿ ಜೀವಿಸುವ ಆ ಉದ್ದೇಶ ಇನ್ನೂ ಉತ್ತಮವಾಗಿ ನಡೆಯಲಿ ಅಂತ ಹೇಳಿ ಆಶಿಸ್ತೇನೆ. ಈ ಕ್ರೀಡೆಯಲ್ಲಿ ನಮ್ಮ ಜೀವನವನ್ನೇ ನಾವು ಸೇರಿಸ್ತೇವೆ. ಯಾಕಂತ ಹೇಳಿದರೆ ನಾವು ಯಾವ ರೀತಿಯ ವ್ಯಕ್ತಿಗಳು ಅಂತ ಹೇಳುವುದನ್ನು ನಾವು ಕಂಡು ಹಿಡಿಬೇಕಾದರೆ ಕ್ರೀಡೆಯಲ್ಲಿ ನಮ್ಮನ್ನು ಒಳಪಡಿಸಬೇಕು. ಯಾವಾಗ ನಾವು ಕ್ರೀಡೆಯಲ್ಲಿ ಒಳಪಡುತ್ತೇವೆ ಅಲ್ಲಿ ಸೋಲು ಗೆಲುವಿನ ಆ ಹೋರಾಟದಲ್ಲಿ ನಮ್ಮ ನಿಜವಾದ ಮೌಲ್ಯಗಳ ಆ ಒಂದು ಕನ್ನಡಿ ಇಲ್ಲಿ ಕಾಣ್ತಾ ಇದೆ. ಇದರ ಮೂಲಕ ಪ್ರತಿಯೊಬ್ಬರು ನಾವು ಯಾವ ರೀತಿಯ ವ್ಯಕ್ತಿಗಳು ಎಂಬುದನ್ನು ಕೂಡ ತೋರ್ಪಡಿಸ್ತೇವೆ. ಅದರಿಂದ ಇಲ್ಲಿ ವಿಶೇಷವಾಗಿ ಅಗತ್ಯ ಏನಂತ ಹೇಳಿದರೆ ನಮ್ಮ ಜೀವನಕ್ಕೆ ಅಲ್ಲಿ ಬೇಕಾದ ಮೌಲ್ಯಗಳನ್ನು ನಾವು ಇಲ್ಲಿ ಕಲಿಬೇಕು.
ಇಲ್ಲಿ ಆಟ ಆಡ್ತಾ ಇರುವಾಗ ಆಟವೇ ನನ್ನ ಜೀವನ, ಆಟದಲ್ಲೇ ಎಲ್ಲ ಹೊಂದಿಕೊಂಡಿದೆ, ನನ್ನ ಜೀವವೇ ಅದರಲ್ಲಿ ಅಂತ ಹೇಳುವ ಮನೋಭಾವ ಒಳ್ಳೆಯದಲ್ಲ. ಬದಲಾಗಿ ಇಲ್ಲಿ ನಾವೆಲ್ಲರೂ ಸೇರಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಮನೋರಂಜನೆ ಪಡೆದುಕೊಳ್ಳೋಣ. ಮತ್ತು ಸೋಲು ಗೆಲುವು ನಮ್ಮ ಜೀವನದ ಒಂದು ಭಾಗ. ಸೋಲುವುದು ಅಥವಾ ಗೆಲ್ಲುವುದು ಅದು ಜೀವನದ ಭಾಗವಾಗಿರುವಾಗ ಯಾವುದಕ್ಕೂ ನಾವು ಸಿದ್ಧರಾಗಿರಬೇಕು. ಎರಡೂ ಪಕ್ಷಗಳು ಗೆಲ್ಲಲು ಸಾಧ್ಯ ಇಲ್ಲ, ಒಂದು ಪಕ್ಷ ಸೋಲಲೇಬೇಕು. ಆದರೆ ನಮ್ಮ ಪ್ರಯತ್ನ ಏನಿದೆ ಅದರ ಮೇಲೆ ಎಲ್ಲವೂ ಇದೆ. ನಾವು ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡಿ ಸೋತರೂ ಕೂಡ ನಮಗೆ ಸೋಲಿಲ್ಲ. ಯಾಕಂದರೆ ನಾವು ಸೋಲಿಲ್ಲದ ಸರದಾರರಾಗ್ತೇವೆ. ಯಾಕಂತ ಹೇಳಿದರೆ ಇವತ್ತು ಮಾಡಿದ ಆ ಪ್ರಯತ್ನ ಇನ್ನೊಂದು ಸಂದರ್ಭದಲ್ಲಿ ನಾವು ಗೆಲ್ಲಲು ಒಂದು ನಾಂದಿ ಆಗ್ತದೆ. ಇದರ ಮೂಲಕ ನಾವು ಇನ್ನೂ ಕೂಡ ಗೆಲ್ಲುವ ಕಡೆಗೆ ಮುಂದಕ್ಕೆ ಹೆಜ್ಜೆ ಇಡುತ್ತೇವೆ. ಆದ್ದರಿಂದ ಇವತ್ತು ಸೋತೆವು ಅಂತ ಹೇಳಿ ಬೇಸರ ಪಡೋದು ಬೇಡ. ಆ ಬೇಸರದಿಂದಾಗಿ ನಮ್ಮ ಮೌಲ್ಯಗಳನ್ನು ಬದಿಗಿಟ್ಟು ನಾವು ನಮ್ಮ ವರ್ತನೆಯನ್ನು ತೋರಿಸೋದು ಬೇಡ. ಬದಲಾಗಿ ಉತ್ತಮವಾಗಿ ಎಲ್ಲ ಪಕ್ಷಗಳವರು ತಮ್ಮ ಮೌಲ್ಯಾಧಾರಿತ ಆಟವನ್ನು ಆಡಿ ಎಲ್ಲರಿಗೂ ಮನೋರಂಜನೆ ಸಿಗಲಿ, ಬೇಕಾದ ವ್ಯಾಯಾಮ ಸಿಗಲಿ ಮತ್ತು ಜೀವನಕ್ಕೆ ಬೇಕಾದ ಮೌಲ್ಯಗಳು ಇದರ ಮೂಲಕ ಲಭಿಸಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ ಮತ್ತು ಈ ಕ್ರಿಕೆಟ್ ಪಂದ್ಯಾಟಕ್ಕೆ ನಾನು ಒಳ್ಳೆಯದನ್ನು ಆಶಿಸುತ್ತೇನೆ. ಮೌಲ್ಯಾಧಾರಿತ ಸಂದೇಶವನ್ನು ನೀಡಿದ ವಂದನೀಯ ಸ್ವಾಮಿ ಫೌಸ್ಟಿನ್ ಲೋಬೋ ರವರಿಗೆ ಧನ್ಯವಾದಗಳು. ಇದೀಗ ಚಾರಿಟಿ ಟ್ರೋಫಿ 2025 ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರನ್ನು, ಕ್ರೀಡಾಪಟುಗಳನ್ನು ಹಾಗೂ ಸಹಕರಿಸಿದ ಎಲ್ಲರನ್ನೂ ಧನ್ಯವಾದ ಸಮರ್ಪಿಸಲಿದ್ದಾರೆ ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ರಿಜಿಸ್ಟರ್ಡ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಲ್ವಿನ್ ಡಿಸೋಜಾ. ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ರಿಜಿಸ್ಟರ್ಡ್ ಹಾಗೂ ಕ್ವೀನ್ ಮೇರಿ ಡೆಕೋರೇಟ್ಸ್ ಆ್ಯಂಡ್ ಈವೆಂಟ್ಸ್ ರಾಣಿಪುರ ಇವರ ಸಹಯೋಗದಲ್ಲಿ ಇಂದು ನಡೆಯುತ್ತಿರುವ ಚಾರಿಟಿ ಟ್ರೋಫಿ ಉದ್ಘಾಟನಾ ಸಮಾರಂಭದ ಭಾಷಣ ಮಾಡಿ ನಮಗೆ ಒಳ್ಳೆಯ ಸಂದೇಶ ನೀಡಿದ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯ ನಿಯೋಜಿತ ಆಡಳಿತಾಧಿಕಾರಿಯಾಗಿರುವ ಅತಿ ವಂದನೀಯ ಗುರುಗಳಾದ ಫಾದರ್ ಫೌಸ್ಟಿನ್ ಲುಕಾಸ್ ಲೋಬರ್ ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಶ್ರೀ ಜೋಸೆಫ್ ಪೌಲ್ ಲೋಬರ್ ಇವರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಧನ್ಯವಾದ ಶ್ರೀ ಆರಿಫ್ ಕಲ್ಲಡ್ಕ ಇವರಿಗೂ ಧನ್ಯವಾದಗಳು. ಅಂತೆಯೇ ಇಂದಿನ ಕಾರ್ಯಕ್ರಮ ನಿರೂಪಣೆ ಮಾಡಿದ ಶ್ರೀ ಕುಮಾರಿ ಭವಿಷ್ಯ ಮಂತೇರ ಇವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರನ್ನೂ ತುಂಬು ಹೃದಯದಿಂದ ಧನ್ಯವಾದ ನೀಡಿದ ಆಲ್ವಿನ್ ಡಿಸೋಜಾ ತಮಗೂ ಧನ್ಯವಾದಗಳು. ಇದೀಗ ಚಾರಿಟಿ ಟ್ರೋಫಿ 2025 ಇದರ ಸಾಂಕೇತಿಕ